ಕೊಲ್ಲಿ ಕದನ ಅಮೆರಿಕ ಇಸ್ರೇಲ್ಗೆ ಚೀನಾ ವಾರ್ನಿಂಗ್ ಅನ್ನ ಕೊಟ್ಟಿದೆ. ಅಲಿ ಖಮೇನಿ ಪುತ್ರನ ಪರ ಚೀನಾ ಬ್ಯಾಟಿಂಗ್ ಅನ್ನ ಮಾಡಿರುವಂತದ್ದು. ಇರಾನ್ನ ನೂತನ ಸರ್ವೋಚ್ಚ ನಾಯಕನಿಗೆ ಚೀನಾ ಬೆಂಬಲ. ಇರಾನ್ನ ನೂತನ ಸರ್ವೋಚ್ಚ ನಾಯಕ ಮುಜ್ತಬಾ ಆಯ್ಕೆ ವಿರೋಧಿಸಿ ಅಮೆರಿಕ ಮೇಲೆ ಕಿಡಿ. ಇರಾನ್ ಮೇಲಿನ ಬೆದರಿಕೆಯನ್ನ ವಿರೋಧಿಸುತ್ತೇವೆ. ನಾಯಕನ ಆಯ್ಕೆಯಲ್ಲಿ ಮಧ್ಯ ಪ್ರವೇಶ ಸರಿಯಲ್ಲ. ಇರಾನ್ ಸರ್ವೋಚ್ಚ ನಾಯಕನ ಪರ ಚೀನಾ ಬ್ಯಾಟಿಂಗ್ ಅನ್ನ ಮಾಡಿದೆ. ಮುಜ್ತಬಾ ಖಮೇನಿ ಆಯ್ಕೆ ಸಮರ್ಥಿಸಿದ ಡ್ರ್ಯಾಗನ್ ರಾಷ್ಟ್ರ. ಕೊಲ್ಲಿ ಕದನ ಅಮೆರಿಕ ಇಸ್ರೇಲ್ಗೆ ಚೀನಾ ವಾರ್ನಿಂಗ್ ಅನ್ನ ಕೊಟ್ಟಿರುವಂತದ್ದು. ಅಲಿ ಖಮೇನಿ ಪುತ್ರನ ಪರ ಚೀನಾ ಬ್ಯಾಟಿಂಗ್ ಅನ್ನ ಮಾಡಿದೆ. ಇರಾನ್ನ ನೂತನ ಸರ್ವೋಚ್ಚ ನಾಯಕನಿಗೆ ಚೀನಾ ಬೆಂಬಲವನ್ನ ಕೊಟ್ಟಿದೆ. ಮುಜ್ತಬಾ ಆಯ್ಕೆ ವಿರೋಧಿಸಿ ಅಮೆರಿಕ ಮೇಲೆ ಕಿಡಿ. ವಿರೋಧಿಸ್ತಾ ಇದ್ದಂತ ಅಂದ್ರೆ ಮುಜ್ತಬಾ ಆಯ್ಕೆಯನ್ನ ವಿರೋಧ ಮಾಡ್ತಾ ಇರುವಂತ ಅಮೆರಿಕ ಮೇಲೆ ಚೀನಾ ಕಿಡಿಯನ್ನ ಕಾರ್ತಾ ಇದೆ. ನಾಯಕನ ಆಯ್ಕೆಯಲ್ಲಿ ಪ್ರವೇಶ ಮಾಡೋದು, ಮಧ್ಯ ಪ್ರವೇಶ ಮಾಡೋದು ಸರಿಯಲ್ಲ. ಅದು ಅವರ ದೇಶಕ್ಕೆ ಬಿಟ್ಟಿರುವಂತಹ ವಿಚಾರ, ಅವರ ನಾಗರಿಕರಿಗೆ ಬಿಟ್ಟಿರುವಂತಹ ವಿಚಾರ, ಅವರ ಆಡಳಿತಕ್ಕೆ, ಅವರ ನಾಯಕತ್ವಕ್ಕೆ ಬಿಟ್ಟಿರುವಂತಹ ವಿಚಾರ. ಅದರ ಮಧ್ಯೆ ಮೂಗು ತೂರಿಸೋದು, ಮಧ್ಯ ಪ್ರವೇಶ ಮಾಡುವಂಥದ್ದು ಅಮೆರಿಕಾಗೆ ಸರಿಯಲ್ಲ ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೀಗ ಚೀನಾ ಇರಾನ್ ಪರ ಬ್ಯಾಟ್ ಅನ್ನ ಬೀಸ್ತಾ ಇರುವಂಥದ್ದು. ನೋಡಿ, ಇದೀಗ ಖಮೇನಿಯ ಕಟ್ಟ ವಿರೋಧಿ ಆದಂತ ಯಾರು ಟ್ರಂಪ್, ಅಂದ್ರೆ ಖಮೇನಿ ಯಾವ ರೀತಿಯಾಗಿ ವಿರೋಧವನ್ನ ಮಾಡ್ತಿದ್ರೋ ಟ್ರಂಪ್ ವಿರುದ್ಧ, ಈಗ ಖಮೇನಿ ಪುತ್ರನ ವಿರೋಧ ಯಾವ ರೀತಿಯಾಗಿ ಟ್ರಂಪ್ ವಿರುದ್ಧ ಇದೆಯೋ ಅದೇ ರೀತಿಯಾಗಿ ಡೊನಾಲ್ಡ್ ಟ್ರಂಪ್ ಸಹಿತ ವಿರೋಧವನ್ನ ಮಾಡ್ತಾನೆ ಇದ್ದಾರೆ ಖಮೇನಿ ಕುಟುಂಬ ಮತ್ತು ಖಮೇನಿಯ ಮಗನ ಉತ್ತರಾಧಿಕಾರಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮುಜ್ತಬಾ ಮೇಲೆ. ಯಾಕಂದ್ರೆ ಖಮೇನಿಯ ಆಡಳಿತ ಅಲ್ಲಿ ಬರಬಾರ್ದು, ಖಮೇನಿಯ ಕುಟುಂಬದ ಹೆಸರು ಇರಲೇಬಾರ್ದು ರಾಜಕಾರಣದಲ್ಲಿ, ಆಡಳಿತದಲ್ಲಿ ಅನ್ನುವಂಥ ವಿಚಾರ, ಅನ್ನುವಂಥ ನಿಲುವು ಈಗ ಅಮೆರಿಕದ ಅಧ್ಯಕ್ಷರಾದಂಥ ಟ್ರಂಪ್ ನಿಲುವು ಆಗಿರುವಂಥದ್ದು. ಸೊ ಇದರ ಬಗ್ಗೆ ಚೀನಾ ಇದೀಗ ಇರಾನ್ ಪರ ಬ್ಯಾಟ್ ಅನ್ನ ಬೀಸಿದೆ. ಅಂದ್ರೆ ಅವರ ನಾಯಕತ್ವದ ವಿಚಾರ ಅವರಿಗೆ ಬಿಟ್ಟಿರುವಂಥದ್ದು, ಅವರ ದೇಶದ ನಾಯಕನ ಆಯ್ಕೆ ಮಾಡುವಂತ ಹಕ್ಕು ಅವರಿಗೆ ಇರುತ್ತೆ. ಬಟ್ ಇದರಲ್ಲಿ ಬೇರೆ ದೇಶ ಮೂಗು ತೂರಿಸುವಂತ ಕೆಲಸ ಏನಿದೆ, ಮಧ್ಯ ಪ್ರವೇಶ ಯಾಕೆ ಮಾಡಬೇಕು ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚೀನಾ ಇದೀಗ ಇರಾನ್ ಪರ ಬ್ಯಾಟ್ ಅನ್ನ ಬೀಸ್ತಾ ಇದೆ. ಹಾಗಾದ್ರೆ ಚೀನಾ ನೋಡಿ, ಚೀನಾ ವಿಚಾರಕ್ಕೆ ಮಾತನಾಡೋದಾದ್ರೆ ಒಂದು ಹೇಳಿಕೆಯನ್ನ ಕೊಟ್ಟಿರ್ಬೋದು. ಹಾಗಂತ ಇರಾನ್ಗೆ ಯುದ್ಧದಲ್ಲಿ ಸಪೋರ್ಟ್ ಮಾಡುತ್ತಾ ಅಂತ ಕೇಳಿದ್ರೆ ಚಾನ್ಸೇ ಇಲ್ಲ. ಯಾಕಂದ್ರೆ ಚೀನಾಗೆ ಗೊತ್ತು ಅವರ ಹತ್ರ ಇರುವಂತ ಶಸ್ತ್ರಾಸ್ತ್ರಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಾಪಸ್ ಏನಾದರೂ ತಿರುಗಿ ಇಸ್ರೇಲ್ ಮತ್ತು ಅಮೆರಿಕ ನಿಂತಿತು ಅಂತ ಅಂದಾಗ ಚೀನಾ ನಿಜಕ್ಕೂ ಸಹಿತ ಅಲ್ಲಿ ಪೂರ್ತಿಯಾಗಿ ನಾಶವಾಗಿ ಹೋಗುವಂಥದ್ದೇ ಕನ್ಫರ್ಮ್ ಆಗುತ್ತೆ. ಯಾಕಂದ್ರೆ ಚೀನಾದಲ್ಲಿರುವಂಥ ಶಸ್ತ್ರಾಸ್ತ್ರಗಳಾಗಿರ್ಬೋದು ಅವರನ್ನು ಅವರು ರಕ್ಷಣೆ ಮಾಡ್ಕೊಳ್ಳೋದಕ್ಕೆ, ಯಾಕಂದ್ರೆ ಯಾವುದೋ ಒಂದು ಐಟಮ್ ಇತ್ತು ಅಂತಂದ್ರೆ ನಾವು ಅದಕ್ಕೆ ಅಂತೀವಿ, ಯಾವುದೋ ಒಂದು ವಸ್ತು ವಿಚಾರಕ್ಕೆ ಇದು ಚೀನಾ ಐಟಮ್ಸ್ ಅಂತ. ಚೀನಾ ಐಟಮ್ಸ್ ಅಂತ ಅಂದ್ರೆ ಅಲ್ಲಿರುವಂಥ ಐಟಮ್ಗಳ ಬಗ್ಗೆ ನಿಮಗೆ ಗೊತ್ತಿರುತ್ತೆ, ಯಾವ ರೀತಿಯಾಗಿ ಎಷ್ಟು ಕ್ವಾಂಟಿಟಿಯಲ್ಲಿ ಇರುತ್ತೆ ಅಂತ. ಬಟ್ ಅದನ್ನ ಪರಿಗಣಿಸಿಕೊಂಡು ಚೀನಾ ಹೋರಾಟ ಮಾಡುವಂಥ ಯಾವುದೇ ನಿಲುವಿಲ್ಲ. ಬಟ್ ಇಲ್ಲಿ ಇರಾನ್ ಪರ ಬ್ಯಾಟಿಂಗ್ ಅನ್ನ ಮಾಡ್ತಾ ಇದೆ.